ಕನ್ಯಾ ರಾಶಿ ಕನ್ಯಾ ಲಗ್ನದವರು ನನಗೊಂದು ಪ್ರಾಮಿಸ್ ಮಾಡಬೇಕು. ನಿಮ್ಮ ತಲೆಯಲ್ಲಿ ಇದೆಯಲ್ಲ ಅನುಮಾನನ, ಅದನ್ನು ತೆಗೆದಾಕ್ತೀನಿ ಅಂತ. ಎಸ್, ನಿಮ್ಮ ತಲೆಯಲ್ಲಿ ಪ್ರತಿಯೊಂದು ವಿಚಾರಕ್ಕೂ ಅನುಮಾನ ಆವರಿಸಿಕೊಂಡಿದೆ. ಅದನ್ನು ಮೊದಲು ತೆಗೆದಾಕಿ. ಈ ವಿಡಿಯೋ ಕೊನೆಯವರೆಗೂ ನೋಡಿ, ನಂತರ ಕಮೆಂಟ್ ಮಾಡಿ, ಎಸ್ ನಾನು ಅನುಮಾನವನ್ನು ಪಡೋದಿಲ್ಲ, ಅನುಮಾನವನ್ನು ತೆಗೆದಾಕ್ತೀನಿ ಅಂತ. ಏನಕ್ಕೆ ಗೊತ್ತಾ, ಯಾವಾಗ ನಿಮಗೆ 6ನೇ ಮನೆಗೆ ರಾಹು ಬಂದು ಕುಂತ್ಕೊಂಡ್ರಲ್ಲ, ಸಾಕಷ್ಟು ತಿಂಗಳುಗಳಾಗಿದೆ. 12ನೇ ಮನೆಗೆ ಕೇತು ಬಂದು ಕೂತ್ಕೊಂಡ್ರು, ಅವರು ನಿದ್ದೆಯನ್ನು ಏನು ನಿಮ್ಮಿಂದ ಕಿತ್ಕೊಂಡ್ರು, ಕೆಟ್ಟ ಕೆಟ್ಟ ಕನಸುಗಳನ್ನು ಕೊಟ್ಟರು. ಈ ಕಡೆ ರಾಹು ಬಂದರು, ಎಲ್ಲದರಲ್ಲೂ ಅನುಮಾನಗಳನ್ನು ಸೃಷ್ಟಿ ಮಾಡಿಬಿಟ್ರು. ಮೊದಲು ಈಗ ನೀವು ಅನುಮಾನಗಳನ್ನು ನಿಮ್ಮ ತಲೆಯಿಂದ ತೆಗೆದು ಹಾಕಬೇಕು. ಅದು ಗಂಡ ಹೆಂಡತಿಯ ನಡುವೆ ಅನುಮಾನಗಳು ಸೃಷ್ಟಿಯಾಗಿದೆ, ಪ್ರೇಮಿಗಳ ನಡುವೆ ಅನುಮಾನಗಳು ಸೃಷ್ಟಿಯಾಗಿದೆ, ವ್ಯಾಪಾರಸ್ಥರ ನಡುವೆ ಅನುಮಾನಗಳು ಸೃಷ್ಟಿಯಾಗಿದೆ, ಸಂಬಂಧಗಳಲ್ಲಿ ಅತ್ತೆ ಸೊಸೆ ಮಾವ ಎಲ್ಲ ವಿಚಾರಗಳಲ್ಲೂ ಅನುಮಾನಗಳು ತಲೆಗೆ ಬಂದು ಕುಂತ್ಕೊಬಿಟ್ಟಿವೆ. ಮೊದಲನೇ ರೆಮಿಡಿ ಏನು ಗೊತ್ತಾ, ನೀವು ಅನುಮಾನಗಳನ್ನು ತೆಗೆದು ಹಾಕಿ. ಹಳೇ ವಿಚಾರಗಳನ್ನೆಲ್ಲ ಕೆದಕಿ ಗಲಾಟೆ ಮಾಡುವಂಥದ್ದು ಏನಿದೆ ಗಂಡ ಹೆಂಡತಿಯ ನಡುವೆ, ಆದರೆ ಮಾಡ್ತಾ ಇದ್ದೀರಾ. ಆ ಥರ ಗ್ರಹಗಳು ಪ್ರವೋಕ್ ಮಾಡ್ತಾ ಇದ್ದಾವೆ. ಸೊ ನೀವು ಅವಾಗ ಏನು ಮಾಡಬೇಕು, ಶಿಸ್ತುಬದ್ಧವಾಗಿ ಜೀವನ ಮಾಡಬೇಕು ಅಷ್ಟೇ. ಸೊ ಹಾಗಾಗಿ ನಾನು ಯಾಕೆ ವಿಡಿಯೋಗಿಂತ ಮುಂಚೆ ಹೇಳ್ತಾ ಇದ್ದೀನಿ ಅಂದರೆ, ರಾಹು 6ನೇ ಮನೆಯಲ್ಲಿ ಕೂತ್ಕೊಂಡು ಪ್ರತಿಯೊಂದು ವಿಚಾರಗಳಲ್ಲೂ ನಿಮಗೆ ಅನುಮಾನಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಸೊ ಆ ಅನುಮಾನಗಳನ್ನು ನಿಮ್ಮ ತಲೆಯಿಂದ ತೆಗೆದು ಹಾಕಿದಾಗ ಸ್ವಲ್ಪ ಮಾನಸಿಕವಾಗಿ ಇನ್ನೂ ಗಟ್ಟಿಯಾಗ್ತೀರಾ, ಬರುವಂತಹ ಸಮಸ್ಯೆಗಳನ್ನು ಇನ್ನೂ ಗಟ್ಟಿಯಾಗಿ ಫೇಸ್ ಮಾಡ್ತೀರಾ. ಸೊ ಹಾಗಾಗಿ ಅನುಮಾನಗಳನ್ನು ಮೊದಲು ಹೊರಗಡೆಯಿಂದ ತೆಗೆದು ಹಾಕಿ. ಇದು ನನ್ನ ಮೊದಲ ಸಲಹೆ. ವಿಡಿಯೋನ ಕೊನೆವರೆಗೂ ನೋಡಿ, ಇನ್ನೂ ಹಲವಾರು ಸಲಹೆಗಳು ಸಿಗ್ತವೆ. ಓಕೆ, ಈಗ ಇದೆಲ್ಲದರ ಜೊತೆ ಕನ್ಯಾ ಲಗ್ನ ಕನ್ಯಾ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಗ್ರಹಗಳ ಬದಲಾವಣೆಯಿಂದ ಅವರ ಬದುಕಿನಲ್ಲಿ ಬದಲಾವಣೆಗಳಿದೆಯಾ? ಇದೆ. ಏನಕ್ಕೆ ಅಂದರೆ, ನಿಮ್ಮ 12ನೇ ಮನೆಯ ಅಧಿಪತಿ ಏಪ್ರಿಲ್ 15ನೇ ತಾರೀಕು ನಂತರ ಉಚ್ಚ ಸ್ಥಾನಕ್ಕೆ ಬರ್ತಾರೆ, ಮೇಷರಾಶಿಗೆ ಬರ್ತಾರೆ. ಮೇಷರಾಶಿ ನಿಮಗೆ ಅಷ್ಟಮ ಸ್ಥಾನ. ನೋಡಿ, ಒಂದು ದುಸ್ಥಾನದ ಅಧಿಪತಿ ಇನ್ನೊಂದು ದುಸ್ಥಾನಕ್ಕೆ ಹೋಗಿ ಕುಂತ್ಕೊಂಡಾಗ ಅದು ವಿಪರೀತ ರಾಜಯೋಗ ಆಗುತ್ತೆ. ಅಂದರೆ ಮೈನಸ್ ಇಂಟು ಮೈನಸ್ = ಪ್ಲಸ್. ಅರೆ, ಈ ವಿಪರೀತ ರಾಜಯೋಗ ಅಂದ್ರೇನು? ಅದರಿಂದ ಏನು ಸಿಕ್ಬಿಡ್ತದೆ ನಮಗೆ ಅಂದರೆ, ಎದುರಾಳಿಗಳನ್ನು ಸುಲಭವಾಗಿ ಸೋಲಿಸ್ತೀವಿ. ಈಗ ನಮ್ಮ ಅಪೋಸಿಟ್ ಯಾರೋ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅವ್ರು ಯಾವುದೋ ಕಾರಣಗಳಿಂದ ಅವರ ಬಿಸ್ನೆಸ್ ಮುಚ್ಚಬೇಕಾಗಿ ಬರುತ್ತೆ, ಅಥವಾ ಬರೋದೇ ಇಲ್ಲ, ಆ ಬಿಸ್ನೆಸ್ ಕಡೆ ಗಮನನೇ ಕೊಡೋದಿಲ್ಲ. ಅಲ್ಲಿಗೆ ಬರುವ ಕ್ಲೈಂಟ್ಸ್ ಎಲ್ಲ ನಿಮಗೆ ಬರ್ತಾರೆ. ನಿಮ್ಮ ಶತ್ರುಗಳು ದಮನ ಆಗ್ತಾರೆ, ಅಥವಾ ಯಾವುದಾದ್ರೂ ಇಲಾಖೆ ತನಿಖೆಗಳನ್ನು ಎದುರಿಸ್ತಾ ಇರ್ತಾರೆ ಸರ್ಕಾರಿ ಅಧಿಕಾರಿಗಳು, ಅದರಲ್ಲಿ ಕ್ಲೀನ್ ಚೀಟ್ ಪಡ್ಕೊಳ್ತಾರೆ. ಸೊ ಈ ರೀತಿ ಈ ಯೋಗ ನಮಗೆ ಸ್ವಲ್ಪ ಲಾಭಗಳನ್ನು ತಂದುಕೊಡುತ್ತೆ. ಸೊ ಇದು ವಿಪರೀತ ರಾಜಯೋಗ. ಸೊ ಏಪ್ರಿಲ್ ತಿಂಗಳಲ್ಲಿ ಆಲ್ಮೋಸ್ಟ್ 15ನೇ ತಾರೀಕಿನ ನಂತರ ಈ ಯೋಗ ಎಲ್ಲ ಕ್ಷೇತ್ರದವರಿಗೂ ಹಲವಾರು ಉಪಯೋಗಗಳನ್ನು ಮಾಡಿಕೊಡುತ್ತದೆ. ಸೊ ನೀವು ಕಾಯಬೇಕಷ್ಟೇ ತಾಳ್ಮೆಯಿಂದ. ಇನ್ನು ಅದೇ ರೀತಿ ನಿಮ್ಮ ಲಗ್ನಾಧಿಪತಿ ಬುಧ 11ನೇ ತಾರೀಕು ಕುಂಭರಾಶಿಯಿಂದ ಮೀನರಾಶಿಗೆ ಬರ್ತಾರೆ. ಮೀನರಾಶಿ ಬುಧನಿಗೆ ನೀಚ ಸ್ಥಾನ. ಸೊ ಎಲ್ಲ ಎಡವಟ್ಟಾಗುತ್ತೆ. ನಿಮ್ಮ ಪ್ರತಿ ಮಾತನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ, ನೀವು ತಪ್ಪಾಗಿ ಕಮ್ಯುನಿಕೇಷನ್ ಮಾಡ್ತೀರಾ. ಈಗ ರಾಜಕಾರಣಿಗಳು ಒಂದು ಪ್ರೆಸ್ ಮೀಟಲ್ಲಿ ಮಾತಾಡಬೇಕಾದ್ರೆ ಏನೋ ಒಂದು ಮಾತಾಡ್ಬಿಟ್ಟು ಅದು ಕಾಂಟ್ರವರ್ಸಿ ಕ್ರಿಯೇಟ್ ಆಗಬೇಕು, ಆ ಥರ ಮಾತಾಡ್ಬಿಡ್ತಾರೆ. ಸೊ ಅವರ ಇಮೇಜ್ಗೆ ಅದು ಧಕ್ಕೆ ಬರುತ್ತೆ. ಸೊ ಹಾಗಾಗಿ ಪಬ್ಲಿಕ್ ಮೀಟಿಂಗ್ಗಳಲ್ಲಿ ಮಾತನಾಡಬೇಕಾದ್ರೆ, ಪಾರ್ಟಿ ಮೀಟಿಂಗ್ಗಳಲ್ಲಿ ಮಾತನಾಡಬೇಕಾದ್ರೆ, ಪ್ರೆಸ್ ಮೀಟ್ಗಳಲ್ಲಿ ಮಾತನಾಡಬೇಕಾದ್ರೆ ಬಹಳ ಎಚ್ಚರಿಕೆ ಇರಬೇಕು ಕನ್ಯಾ ರಾಶಿ ಕನ್ಯಾ ಲಗ್ನದ ರಾಜಕಾರಣಿಗಳು. ಅದೇ ರೀತಿ ಸರ್ಕಾರಿ ಅಧಿಕಾರಿಗಳು, ನೀವು ವ್ಯವಹರಿಸುವಾಗ ನಿಮ್ಮಿಂದ ಹಲವಾರು ತಪ್ಪುಗಳಾಗ್ತದೆ. ಕಡತಗಳಿಗೆ ಸಹಿ ಹಾಕಬೇಕಾದ್ರೆ ಹಲವಾರು ತಪ್ಪುಗಳಾಗ್ತದೆ, ಕಮಿಟ್ಮೆಂಟ್ ಕೊಡಬೇಕಾದ್ರೆ ಹಲವಾರು ತಪ್ಪುಗಳಾಗ್ತದೆ. ಸೊ ವ್ಯಾಪಾರಸ್ಥರು ತುಂಬ ಹುಷಾರಾಗಿರಬೇಕಾದ ಸಮಯ. ನಿಮ್ಮ GST ಫೈಲಿಂಗಲ್ಲಿ ತಪ್ಪಾಗುತ್ತೆ, ಅಕೌಂಟ್ಸ್ಗಳಲ್ಲಿ ತುಂಬ ಎರರ್ಸ್ಗಳು ಬರುತ್ತೆ. ಈ ಥರ ನೀಚ ಸ್ಥಾನಕ್ಕೆ ಬಂದು ಕುಂತ್ಕೊಂಡಂತಹ ಬುಧ ಹಲವಾರು ತಪ್ಪುಗಳನ್ನು ನಮ್ಮಿಂದನೇ ಮಾಡಿಸ್ತಾರೆ. ಒಂದೇ ಕೆಲಸವನ್ನು ಪದೇ ಪದೇ ಮಾಡಬೇಕಾಗತ್ತೆ ಎಲ್ಲ ಕ್ಷೇತ್ರದವರು. ಅದು MNC ಕಂಪ್ನಿಲಿ ಕೆಲಸ ಮಾಡ್ತಾ ಇರಲಿ, ಸ್ಪೆಷಲಿ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಯಾರ್ಯಾರು ಇದ್ದೀರಾ, ನಿಮಗೆ ಹೆಚ್ಚು ಕೆಲಸಗಳೇ. ಒಂದಲ್ಲ ಒಂದು ಎರರ್ ನಿಮಗೆ ಕಾಡ್ತಾ ಇರುತ್ತೆ. ಸೊ ಅದನ್ನು ಸರಿ ಮಾಡೋದಕ್ಕೆ ಹಲವಾರು ಪ್ರಯತ್ನಗಳನ್ನು ಮಾಡ್ತೀರಾ, ತುಂಬ ಓವರ್ ಟೈಮ್ ಕೆಲಸ ಮಾಡ್ತೀರಾ. ಸೊ ಇದೆಲ್ಲ ನಡೀತಾ ಇದೆ ಸುಮಾರು ದಿನದಿಂದ. ಸೊ ಈಗ ಮತ್ತೆ ಅದು ಕಂಟಿನ್ಯೂ ಆಗ್ತಾ ಇದೆ. ಓಕೆ, ಇದೆಲ್ಲದರ ಜೊತೆಗೆ ಇದೇ ನೀಚ ಬುಧ ನಿಮಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳನ್ನು ತಂದು ಕೊಡ್ತಾರೆ. ಸ್ಪೆಷಲಿ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಮತ್ತಷ್ಟು ಜಾಸ್ತಿ ಆಗುತ್ತೆ.
ಜನವರಿಲೂ ಇತ್ತು, ಫೆಬ್ರವರಿಲೂ ಇತ್ತು ಆ್ಯಂಡ್ ಮಾರ್ಚಲ್ಲೂ ಇತ್ತು. ಈಗ ಏಪ್ರಿಲಲ್ಲೂ ಖಂಡಿತ ಇರುತ್ತೆ. ರಿಕವರ್ ಆಗ್ತಾ ಇಲ್ಲ, ಮೆಡಿಸಿನ್ ತಗೊಳ್ತಾ ಇದ್ದೀರಾ, ಡಾಕ್ಟರ್ನ ಚೇಂಜ್ ಮಾಡ್ತಾ ಇದ್ದೀರಾ, ಆದರೂ ನಿಮಗೆ ಅದರ ಸೊಲ್ಯೂಷನ್ ಸಿಗ್ತಾ ಇಲ್ಲ. ಇನ್ನು ನಿಮ್ಮ ಮೈಕೈ ನೋವು ಜಾಸ್ತಿ ಆಗಿದೆ, ಅದಕ್ಕೆ ಕಾರಣ ಯಾರು ಗೊತ್ತಾ? ಶನಿ ಮಹಾತ್ಮರು. ಯಾವಾಗ ಅವರು ಬಂದು ಮೀನರಾಶಿಯಲ್ಲಿ ಕೂತ್ಕೊಂಡು ನಿಮ್ಮ ಲಗ್ನವನ್ನು ನೋಡಿದ್ರಲ್ಲ, ಅಲ್ಲಿಂದನೇ ಶುರುವಾಯಿತು ನಿಮಗೆ ದೇಹ ಬಾಧೆಗಳು. ಇಲ್ಲಿ ಒಂದು ತಿಳ್ಕೊಳ್ಳಿ, ಶನಿ ಮಹಾತ್ಮರು ಬಂದು ನಿಮ್ಮ ಲಗ್ನವನ್ನು ನೋಡುತ್ತಾ ನಿಮಗೆ ಹೆಚ್ಚು ತೊಂದರೆ ಕೊಡಬೇಕು ಅನ್ನೋದು ಅವ್ರ ಉದ್ದೇಶ ಅಲ್ಲ, ಬಟ್ ನಿಮ್ಮ ತಾಳ್ಮೆಯನ್ನು ಚೆಕ್ ಮಾಡ್ತಾ ಇದ್ದಾರೆ. ನೀವು ಹೇಗೆ ನಡ್ಕೊಳ್ತಾ ಇದ್ದೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಶನಿಯ ಪ್ರಭಾವ. ಈಗ ನಾನು ಮೊದಲೇ ಹೇಳಿದೆ, ಅನುಮಾನ ಪಡಬೇಡಿ ಅಂತ. ಸೊ ನೀವು ಅನುಮಾನ ಪಟ್ಟರೆ ಅಲ್ಲಿ ಶನಿ ಆ್ಯಕ್ಟಿವ್ ಆಗ್ತಾರೆ. ಸೊ ಅವ್ರೇನು ತೊಂದರೆ ಕೊಡಬೇಕು ಕೊಟ್ಟೇ ಕೊಡ್ತಾರೆ. ಅದೇ ರೀತಿ ಸೋಮಾರಿತನ, ನೀವೇನಾದರೂ ಈಗ ಸೋಮಾರಿತನವನ್ನು ನಿಮ್ಮ ದೇಹಕ್ಕೆ ಆವರಿಸಿಕೊಳ್ಳುವ ಹಾಗೆ ಬಿಟ್ಬಿಟ್ಟಿದ್ರೆ ಡೆಫಿನೆಟ್ಲಿ ನಿಮ್ಮ ದೇಹ ಯಾವುದಕ್ಕೂ ಸಪೋರ್ಟ್ ಮಾಡಲ್ಲ. ಹಲವಾರು ಬಾಧೆಗಳು ಬರುತ್ತೆ, ಸುಸ್ತಾಗೋದು, ಆಸಕ್ತಿ ಇಲ್ಲದೆ ಇರೋದು, ಇದೆಲ್ಲವೂ ಬರುತ್ತೆ. ಇದು ಶನಿ ಮಹಾತ್ಮರ ದೃಷ್ಟಿಯಿಂದ. ಅವ್ರು ಏನು ಹೇಳ್ತಾ ಇದ್ದಾರೆ? ನೀವು ಆ್ಯಕ್ಟಿವ್ ಆಗಿರಬೇಕು, ನಿಮ್ಮ ದೇಹ ದಂಡನೆಗೆ ಒಳಗಾಗಬೇಕು, ಕೆಲಸ ಮಾಡಬೇಕಾದ್ರೆ ಶ್ರಮ ಪಡಬೇಕು. ಸೊ ಇದನ್ನೆಲ್ಲ ಮಾಡಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ತೊಂದರೆ ಕೊಡೋದಿಲ್ಲ. ಇದೆಲ್ಲದರ ಜೊತೆಗೆ ಪ್ರಮುಖವಾಗಿ ಇನ್ನೊಂದು ವಿಚಾರ ಶನಿ ಮಹಾತ್ಮರಿಗೆ ಬರೋದೇ ಇಲ್ಲ. ಅಂದರೆ ಆಯಾ ದಿನ ದುಡಿದು ಆಯಾ ದಿನವನ್ನು ಸಾಗಿಸ್ತಾ ಇರ್ತಾರಲ್ಲ, ಅಂಥ ವ್ಯಕ್ತಿಗಳ ಹತ್ರ ಚೌಕಾಸಿ ಮಾಡೋದು, ಮೋಸ ಮಾಡೋದು ಅವರಿಗೆ, ಇದೆಲ್ಲ ಮಾಡಿದ್ರೆ ನಿಮಗೆ ಶನಿ ಕೆಟ್ಟರು ಅಂತಲೇ ಅರ್ಥ. ನಿಮಗೆ ಬೇರೆ ಬೇರೆ ಆ್ಯಂಗಲ್ಗಳಲ್ಲಿ ಶನಿ ಮಹಾತ್ಮರು ನಿಮಗೆ ಕೊಡಬೇಕಾದ ಕಷ್ಟಗಳನ್ನು ಕೊಟ್ಟೇ ಕೊಡ್ತಾರೆ. ಸೊ ಹಾಗಾಗಿ ಅವರಿಗೆ ರೆಸ್ಪೆಕ್ಟ್ ಕೊಡಬೇಕು, ಅವ್ರ ಹತ್ರ ಚೌಕಾಸಿ ಮಾಡಬಾರದು, ಅವರಿಗೆ ಮೋಸ ಮಾಡಬಾರದು. ಇದೊಂದು ಪ್ರಾಕ್ಟಿಕಲ್ ರೆಮಿಡಿ, ಬರೆದಿಟ್ಕೊಳ್ಳಿ. ನಿಮ್ಮ ಮನೆಯ ಮುಂದೆ ಬರುವಂತಹ ತರಕಾರಿ ವ್ಯಾಪಾರಿಗಳ ಹತ್ರ ಚೌಕಾಸಿ ಮಾಡಬೇಡಿ, ₹1 ಎಕ್ಸ್ಟ್ರಾ ಕೊಡಿ. ಈ ಬೇರೆ ಬೇರೆ ಪೂಜೆ ಪುನಸ್ಕಾರಗಳೆಲ್ಲ ಮಾಡ್ತೀರಾ, ಅದಲ್ಲ ಇದು ರೆಮಿಡಿ. ಹೋಟೆಲ್ಗೆ ಹೋಗ್ತೀರಾ, ಕ್ಲೀನರ್ಸ್ ಅವ್ರನ್ನ ಕರೆದು ₹10 ಕೊಡಿ, ನೆಕ್ಸ್ಟ್ ಚೇಂಜಸ್ ನೋಡಿ ನಿಮ್ಮ ಲೈಫಲ್ಲಿ ಏನೆಲ್ಲ ಆಗುತ್ತೆ ಅಂತ. ಇವು ಪ್ರಾಕ್ಟಿಕಲ್ ರೆಮಿಡೀಸ್. ಈ ರೀತಿಯ ಪರಿಹಾರಗಳನ್ನು ನೀವು ಮಾಡ್ಕೋಬೇಕು. ನನಗೆ ಕಮೆಂಟ್ ಮಾಡಿ. ನಾನು ನಾಳೆಯಿಂದ ಕನ್ಯಾ ರಾಶಿಯವರು ನಾನು ಯಾವುದೇ ಕಾರಣಕ್ಕೂ ಚೌಕಾಸಿ ಮಾಡಲ್ಲ, ₹1 ಎಕ್ಸ್ಟ್ರಾ ಆದರೂ ಸರಿ ಕೊಟ್ಬಿಡ್ತೀನಿ ಅಂತ ಕಮೆಂಟ್ ಮಾಡಿ. ಎಸ್, ಶನಿ ಮಹಾತ್ಮರಿಗೆ ಅದೇ ಬೇಕಾಗಿರೋದು. ಅದೇ ರೀತಿ ಬುಧ ನೀಚ ಆಗಿರೋದ್ರಿಂದ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಕಾಡ್ತವೆ. ಇನ್ನು ಶನಿ ಮಹಾತ್ಮರು 7ನೇ ಮನೆಯಲ್ಲಿ ಕುಂತಿರೋದ್ರಿಂದ ಈ ಗಂಡ ಹೆಂಡತಿಯ ನಡುವೆ ಹಳೆಯ ವಿಚಾರಗಳನ್ನು ಕೆದಕಿ ಗಲಾಟೆಗಳಾಗುವಂತಹ ಸಾಧ್ಯತೆಗಳು ತುಂಬ ಇವೆ. ಆ ಥರದ ಪರಿಸ್ಥಿತಿಗಳು ನಿಮ್ಮ ನಡುವೆ ಇದ್ದರೆ ದಯವಿಟ್ಟು ಯಾರು ಒಬ್ಬರು ಕಂಟ್ರೋಲ್ಗೆ ಬನ್ನಿ. ಸ್ಪೆಷಲಿ ಕನ್ಯಾ ರಾಶಿ, ಕನ್ಯಾ ಲಗ್ನ, ನೀವು ಇದರಿಂದ ಹೊರಗಡೆ ಇರೋದಕ್ಕೆ ಪ್ರಯತ್ನ ಪಡಿ. ನಿಮ್ಮ ಪಾರ್ಟ್ನರನ್ನು ಪ್ರವೋಕ್ ಮಾಡಬೇಡಿ. ರಾಜಕಾರಣಿಗಳಿಗೆ 7ನೇ ಮನೆ ಬಂದು ಸಾರ್ವಜನಿಕ ಸ್ಥಾನ, ನಿಮ್ಮ ಇಮೇಜ್ಗೆ ಡ್ಯಾಮೇಜ್ ಆಗಬೇಕು, ಆ ಥರ ಘಟನೆಗಳು ನಡೀತವೆ. ನೀವು ಇನ್ಯಾರನ್ನೋ ಫೀಲ್ಡಿಗೆ ಬಿಟ್ಟು ನೀವು ಮನೇಲೇ ಕುಂತಿದ್ರೆ, ನೀವು ಆ್ಯಕ್ಟಿವ್ ಆಗಿಲ್ಲ ಅಂದರೆ ನಿಮ್ಮ ಇಮೇಜ್ಗೆ ಡ್ಯಾಮೇಜ್ ಬರುತ್ತೆ. ನಿಮ್ಮ ಕಾರ್ಯಕರ್ತರೇ ನಿಮ್ಮ ವಿರುದ್ಧ ಏನೋ ಪಿತೂರಿಗಳನ್ನು ಮಾಡ್ತಾರೆ, ನಿಮ್ಮ ಬೆಂಬಲಿಗರು ಅಂತ ಇರೋರು ನಿಮಗೆ ಮೋಸ ಮಾಡ್ತಾರೆ. ಸೊ ಹಾಗಾಗಿ ನೀವು ಆ್ಯಕ್ಟಿವ್ ಆಗಬೇಕು, ಫೀಲ್ಡ್ಗೆ ಇಳಿಬೇಕು, ಜನಸಂಪರ್ಕಕ್ಕೆ ಬರಬೇಕು. ಶನಿ ಮಹಾತ್ಮರು 7ನೇ ಮನೆಯಲ್ಲಿದ್ದಾಗ ಎಲ್ಲೋ ಕೂತ್ಕೊಂಡು ಅವರನ್ನು ನೀವು ಹ್ಯಾಂಡ್ಲ್ ಮಾಡಿದ್ರೆ ನಿಮ್ಮ ಮೇಲೆ ಅಪವಾದಗಳು ಜಾಸ್ತಿ ಬರುತ್ತೆ. ಆ ಥರ ಪ್ರಯೋಗಗಳು ಖಂಡಿತ ನಡೀತದೆ. ಯಾಕೆ ಅಂದರೆ ರಾಹು 6ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ. ನಿಮ್ಮ ಜೊತೆಗಿರೋರೇ ನಿಮ್ಮ ಶತ್ರುಗಳು. ಇನ್ನು ಗೌರ್ಮೆಂಟ್ ಅಫಿಷಿಯಲ್ಸ್, ನಿಮ್ಮ ಸಹೋದ್ಯೋಗಿಗಳೇ ನಿಮ್ಮ ಶತ್ರುಗಳಾಗ್ಬಿಡ್ತಾರೆ. ಅವರು ಒಂದಷ್ಟು ಪಿತೂರಿಗಳನ್ನು ಮಾಡ್ತಾರೆ. ನಿಮ್ಮ ಕೆಳವರ್ಗದ ಏನು ಸಿಬ್ಬಂದಿಗಳಿದೆಯಲ್ಲ ಅವರಿಂದನೂ ತುಂಬ ತೊಂದರೆಗಳಾಗುತ್ತೆ. ತುಂಬ ಎಚ್ಚರಿಕೆಯಿಂದ ಇರಬೇಕು ಮೊದಲ 15 ದಿನ. ಏನಕ್ಕೆ ಅಂದರೆ ನಿಮ್ಮ 12ನೇ ಮನೆ ಅಧಿಪತಿ ಉಚ್ಚ ಸ್ಥಾನಕ್ಕೆ ಬಂದಾಗ ಒಂದಷ್ಟು ಬಲ ಸಿಗುತ್ತೆ, ಬಟ್ ಅಲ್ಲಿವರೆಗೂ ಆ 15 ದಿನ ಬಹಳ ಎಚ್ಚರಿಕೆಯಿಂದ ಇರಬೇಕು. ಬಟ್ ಅಂತಿಮವಾಗಿ ರಾಹು 6ನೇ ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಶತ್ರುಗಳನ್ನು ಸೋಲಿಸ್ತಾರೆ, ನಿಮಗೆ ಜಯ ಸಿಗುತ್ತೆ ಅಂತಿಮವಾಗಿ. ಬಟ್ ಅವ್ರದ್ದು ಪ್ರಯೋಗಗಳಿದೆಯಲ್ಲ ತುಂಬ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿರ್ತಾರೆ. ಅವ್ರನ್ನ ನೀವು ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ಸೊ ಆ ರೀತಿ ಸ್ಟ್ರಾಂಗ್ ಆಗಿರುವಂಥ ಶತ್ರುಗಳು ಉದ್ಭವಿಸುವಂತಹ ಕಾಲ ಕನ್ಯಾ ರಾಶಿ, ಕನ್ಯಾ ಲಗ್ನದವರಿಗೆ. ಏಪ್ರಿಲ್ ತಿಂಗಳಲ್ಲಿ ಅವರು ತುಂಬ ಆ್ಯಕ್ಟಿವ್ ಆಗ್ತಾರೆ, ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಪ್ರೈವೇಟ್ ಎಂಪ್ಲಾಯೀಸ್, ನಿಮಗೆ ನಿಮ್ಮ ಜೊತೆ ಯಾರು ಕೆಲಸ ಮಾಡ್ತಾ ಇರ್ತಾರೆ, ಭಾಳ ಚೆನ್ನಾಗಿರ್ತಾರಲ್ಲ ಅವರೇ ನಿಮ್ಮ ಕ್ರೆಡಿಟ್ಸನ್ನು ಅವ್ರು ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಓಕೆ, ನಿಮ್ಮ ಮತ್ತು ಬಾಸ್ ನಡುವೆ ಅಥವಾ ನಿಮ್ಮ ಮತ್ತು ಟೀಮ್ ಲೀಡರ್ನ ನಡುವೆ, ಮ್ಯಾನೇಜರ್ನ ನಡುವೆ ಯಾವುದು ಸರಿ ಇರಬಾರ್ದು. ಆ ರೀತಿ ಹಿಂದೆಯಿಂದ ಆಟ ಆಡ್ತಾರೆ. ಇದ್ರ ಬಗ್ಗೆ ಎಲ್ಲ ಎಚ್ಚರಿಕೆಯಿಂದ ಇರಿ. ಬಟ್ 15ನೇ ತಾರೀಕು ನಂತರ ಎಲ್ಲದರಲ್ಲೂ ಗೆಲುವು ನಿಮಗೆ. ಸೊ ಬಟ್ ಮೊದಲ 15 ದಿನ ತುಂಬ ಎಚ್ಚರಿಕೆಯಿಂದ ನೀವು ದಿನಗಳನ್ನು ಕಳಿಬೇಕಾಗತ್ತೆ. ಓಕೆ,
ಹಾಗೆ ಇದೇ 6ನೇ ಮನೆಯಲ್ಲಿರುವ ರಾಹು ನಿಮ್ಮ ಹಳೆಯ ರೋಗಗಳು ವಾಸಿ ಆಗುವ ಹಾಗೆ ಮಾಡ್ತಾರೆ. ಸೊ ಇದೊಂದು ಬೆನಿಫಿಟ್ ರಾಹುವಿಂದ. ಹೇಗೆ ಶತ್ರುಗಳನ್ನು ದಮನ ಮಾಡ್ತಾರೋ ಅದೇ ರೀತಿ ನಿಮ್ಮ ಹಳೆಯ ರೋಗಗಳೇನಾದ್ರು ಇದಾವಲ್ಲ, ಈ ಹಿಂದೆಯಿಂದ ಬಳಲ್ತಾ ಇದ್ರಲ್ಲ, ಆ ರೋಗಕ್ಕೆ ಒಂದು ಸ್ವಲ್ಪ ಮುಕ್ತಿಯನ್ನು ಕೊಡುವಂತಹ ಸಮಯ. ಕೆಲವ್ರಿಗೆ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಜಾಸ್ತಿ ಇದ್ದರೆ ಬೇಗ ಅದರಿಂದ ಹೊರಗಡೆಗೆ ಬಂದ್ಬಿಡ್ಲಪ್ಪ, ರಾಹುವಿನ ಈ ಒಂದು ಕೃಪಾ ಕಟಾಕ್ಷದಿಂದ ನಮ್ಮ ಕಡೆಯಿಂದ ಬ್ಲೆಸ್ಸಿಂಗ್. ಇನ್ನು ಬುಧ ವಕ್ರಿ ಆಗಿದ್ದಾಗ ಸ್ಪೆಷಲಿ IT ಎಂಪ್ಲಾಯೀಸ್, ನೀವು ಪದೇ ಪದೇ ನೀವೇನು ಕೆಲಸ ಮಾಡ್ತಾ ಇದ್ದೀರಲ್ಲ ಅದನ್ನು ಸೇವ್ ಮಾಡಲೇಬೇಕು. ಇಲ್ಲ ಅಂದರೆ ಏನೋ ಒಂದು ಮಿಸ್ಟೇಕ್ ಆಗಿ ಅದು ಸೇವ್ ಆಗದೆ ಲ್ಯಾಪ್ಟಾಪ್ ಕೈ ಕೊಟ್ಟು ನಿಮ್ಮ ಇಡೀ ಕೆಲಸ ಮತ್ತೆ ಫಸ್ಟಿಂದ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ನೀವೆಷ್ಟೇ ಜಾಣ್ಮೆಯಿಂದ ನೀವು ಕೆಲಸ ಮಾಡಿದರೂ ಏನೋ ಒಂದು ಸಣ್ಣ ಮಿಸ್ಟೇಕಿಂದ ಇಡೀ ನಿಮ್ಮ ಡೇಟಾ ಎರೇಸ್ ಆಗ್ಬೋದು, ಅಥವಾ ಲ್ಯಾಪ್ಟಾಪೇ ಏನೋ ಒಂದು ಪ್ರಾಬ್ಲಮ್ ಕೊಡ್ಬೋದು ನಿಮಗೆ. ಆ ಥರದ ಸಿಚುವೇಶನ್ಸ್ ಇದೆ. ಸೊ ಪದೇ ಪದೇ ನಿಮ್ಮ ಡೇಟಾವನ್ನು ಸೇವ್ ಮಾಡ್ತಾ ಇರಿ. ಅದೇ ರೀತಿ ಹೊಸದಾಗಿ ಕೆಲಸ ಹುಡ್ಕೋರಿಗೆ ಗುರು 10ನೇ ಮನೆಯಲ್ಲಿ ನೇರ ಸಂಚಾರವನ್ನು ಶುರು ಮಾಡಿರೋದ್ರಿಂದ ಒಳ್ಳೆಯ ಅವಕಾಶಗಳು ಖಂಡಿತ ಹುಡ್ಕೊಂಡು ಬರ್ತದೆ. ಆದರೆ ನೀವೇ ನೆಗ್ಲೆಕ್ಟ್ ಮಾಡ್ತೀರಾ. ಸ್ವಲ್ಪ ಓವರ್ ಆ್ಯಟಿಟ್ಯೂಡ್ ಕಡಿಮೆ ಮಾಡ್ಕೊಳ್ಳಿ, ಬಂದಿರುವ ಅವಕಾಶಗಳನ್ನು ಒಪ್ಕೊಳ್ಳಿ. ಬೆಟರ್ ಜಾಬ್ ನೋಡೋಣ ಅಥವಾ ಇನ್ನೂ ಸಂಬಳ ಜಾಸ್ತಿ ಇರೋದು ನೋಡೋಣ ಅಂತ ಈಗ ರಿಜೆಕ್ಟ್ ಮಾಡಿದ್ರೆ ಮುಂದೆ ವ್ಯಥೆ ಪಡ್ತೀರಾ, ಅಯ್ಯೋ ಆ ಅವಕಾಶಗಳನ್ನು ನಾನು ಒಪ್ಕೋಬೇಕಿತ್ತು ಅಂತ. ಸೊ ಗುರು 10ನೇ ಮನೆಯಲ್ಲಿದ್ದು ಆ ಮನೆಯನ್ನು ಕೆಡಿಸ್ತಾರೆ, ಕರ್ಮಸ್ಥಾನವನ್ನು ಕೆಡಿಸ್ತಾರೆ. ಈಗ ಆಲ್ರೆಡಿ ಕೆಲಸ ಮಾಡ್ತಿರೋರಿಗೆ ಈ ಕೆಲಸವನ್ನು ಬಿಟ್ಟು ರಾಜೀನಾಮೆ ಕೊಡೋಣ, ಅಲ್ಲಿ ವಾತಾವರಣ ಯಾವುದೂ ಸರಿ ಇಲ್ಲ. ಸೊ ಈ ಥರದ್ದೆಲ್ಲ ಗೊಂದಲವನ್ನು ಗುರು ತಂದು ಇಟ್ಟಿರ್ತಾರೆ. ಬಟ್ ನೇರ ಸಂಚಾರದಿಂದ ಸ್ವಲ್ಪ ಈಗ ಸಮಾಧಾನ ಆಗ್ತಾ ಇರುತ್ತೆ. ಈ ಸಮಯದಲ್ಲಿ ಅವಕಾಶ ಸಿಕ್ಕಿದ್ದನ್ನು ಬಾಚಿ ತಪ್ಕೊಳ್ಳಿ, ನೆಗ್ಲೆಕ್ಟ್ ಮಾಡಬೇಡಿ. ಓಕೆ, ಬಟ್ ಇದೇ ಗುರು ನಿಮ್ಮ ಧನಸ್ಥಾನ 2ನೇ ಮನೆಗೆ ದೃಷ್ಟಿಯನ್ನು ಕೊಡ್ತಾರೆ. ಹಾಗಾಗಿ ನಿಮ್ಮ ಬಿಸ್ನೆಸ್ಸಲ್ಲಿ ಖಂಡಿತ ಹಣದ ಅರಿವು ಎಲ್ಲರಿಗೂ ಇರುತ್ತೆ. ಇನ್ನು ಇದೇ ಗುರುವಿನ ದೃಷ್ಟಿ ನಿಮ್ಮ 4ನೇ ಮನೆ ಮೇಲೆ ಬೀಳುತ್ತೆ. ನಿಮ್ಮ 4ನೇ ಮನೆ ಅಧಿಪತಿ ಇದೇ ಬೃಹಸ್ಪತಿ ಆಗಿರ್ತಾರೆ. ಸೊ ಹಾಗಾಗಿ ಮನೆಯಲ್ಲಿ ಒಂದಷ್ಟು ಶುಭ ಕಾರ್ಯಗಳು ನಡೀತವೆ. ವಾಹನ ಖರೀದಿ ಮಾಡ್ಬೋದು. ಈ ಬಾಡಿಗೆ ಮನೆಯಲ್ಲಿರೋರು 1 BHK 2 BHK ಹೋಗ್ಬೋದು, ಅಥವಾ ಇನ್ನೂ ಚೆನ್ನಾಗಿರುವ ಮನೆಗೆ ಹೋಗ್ಬೋದು. ಆಸ್ತಿ ಖರೀದಿ ಮಾಡ್ಬೋದು. ಸಣ್ಣ ಪುಟ್ಟ ಮನೆಯಲ್ಲಿ ಶುಭ ಸಮಾರಂಭಗಳು ಆಗಬಹುದು. ಇದೆಲ್ಲ ಮನೆಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಗುರು ಖಂಡಿತ ನಿಮಗೆ ಶುಭ ಸುದ್ದಿಗಳನ್ನು ಕೊಡ್ತಾರೆ. ಅದೇ ರೀತಿ ನಿಮ್ಮ 6ನೇ ಮನೆಗೂ ಕೂಡ ಗುರುವಿನ ದೃಷ್ಟಿ ಬೀಳೋದ್ರಿಂದ ತುಂಬ ದೊಡ್ಡ ಸಮಸ್ಯೆಗಳಿಂದ ನಿಮ್ಮನ್ನು ಪಾರು ಮಾಡ್ತಾರೆ. ಈ ರೋಗ, ಸಾಲ, ಈ ಋಣ, ಈ ಥರದ ವಿಚಾರಗಳಲ್ಲಿ ಗುರುವಿನ ದೃಷ್ಟಿ ನಿಮ್ಮನ್ನು ಕಾಪಾಡುತ್ತೆ. ಶತ್ರುಗಳ ವಿಚಾರದಲ್ಲೂ ಕೂಡ ಅವರು ನಿಮಗೆ ನೆರವಿಗೆ ಬರ್ತಾರೆ. ಇನ್ನು ಅದೇ ರೀತಿ ಸರ್ಕಾರಿ ಕೆಲಸಕ್ಕೆ ಟ್ರೈ ಮಾಡ್ತಾ ಇರ್ತೀರಾ, ಡೆಫಿನೆಟ್ಲಿ ನಿಮಗೆ ಏಪ್ರಿಲ್ 15ರ ನಂತರ ಸೂರ್ಯ ಉಚ್ಚ ಸ್ಥಾನಕ್ಕೆ ಬಂದಾಗ ನೀವು ಅಂದುಕೊಂಡಂತೆ ನಿಮಗೆ ಪೋಸ್ಟಿಂಗ್ ಆಗಬಹುದು ಏನು, ಖಂಡಿತ ಆಗುತ್ತೆ. ಯಾಕೆಂದರೆ ಅದು ರವಿಗೆ ಉಚ್ಚ ಸ್ಥಾನ. ನೀವು ಪ್ರಾಮಾಣಿಕವಾಗಿ ಪ್ರಯತ್ನಪಟ್ಟು ನಿಮ್ಮ ಪ್ರಯತ್ನ ತುಂಬ ಚೆನ್ನಾಗಿದ್ದರೆ ಡೆಫಿನೆಟ್ಲಿ ರಿಸಲ್ಟ್ ನಿಮ್ಮ ಪರವಾಗಿರುತ್ತೆ. ಅದಕ್ಕೆ ಗ್ರಹಗಳ ಸಪೋರ್ಟ್ ಅಂತೂ ಖಂಡಿತ ಇದೆ. ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರ್ಗೂ ಕೂಡ ತುಂಬ ಸಪೋರ್ಟಿವ್ ಆಗಿದೆ, ನಿಮಗೆ ಹೆಚ್ಚು ಅಂಕಗಳು ಬರುತ್ತೆ. ಸೊ ಓವರಾಲ್ ತುಂಬ ಚೆನ್ನಾಗಿದೆ. ಆ ಥರದ ವಿಚಾರಗಳಲ್ಲಿ ರಾಹು ಸಪೋರ್ಟ್ ಇದೆ, ಜೊತೆಗೆ 15ನೇ ತಾರೀಕು ನಂತರ ರವಿಯ ಸಪೋರ್ಟ್ ಇದೆ. ಸೊ 8ನೇ ಮನೆಯ ಅಷ್ಟಮ ಸ್ಥಾನದಲ್ಲಿ ಕೂತ್ಕೊಂಡಂತಹ ರವಿ ಕೆಲವು ಸೀಕ್ರೆಟ್ ಹೆಲ್ಪ್ಗಳನ್ನು ಮಾಡ್ತಾರೆ ರಾಜಕಾರಣಿಗಳಿಗೆ. ಗೃಹಿಣಿಯರಿಗೂ ಅಷ್ಟೇ ಯಾವುದೋ ಒಂದು ಸೀಕ್ರೆಟ್ ಹೆಲ್ಪ್ ಸಿಗುತ್ತೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಎಲ್ರಿಗೂ ಅಷ್ಟೇ ಯಾರು ಒಬ್ಬರು ಬಂದು ಸೀಕ್ರೆಟಾಗಿ ಹೆಲ್ಪ್ ಮಾಡಿ ಹೋಗ್ತಾರೆ. ಸೊ ಆ ಸೀಕ್ರೆಟ್ ಹೆಲ್ಪ್ ನಿಮ್ಗೆ ಹೇಗೆ ಬರುತ್ತೋ ಅದು ನೀವು ಕಮೆಂಟ್ ಮಾಡಿ ಬಂದ ಮೇಲೆ. ಏಪ್ರಿಲ್ ತಿಂಗಳಲ್ಲಿ ಕಮೆಂಟ್ ಮಾಡಿ, ಈಗಲೇ ಮಾಡಬೇಡಿ. ಯಾಕೆಂದರೆ ಇದು ಏಪ್ರಿಲ್ ತಿಂಗಳ ಭವಿಷ್ಯ. ನೀವು ಈಗಲೇ ಹೇಳ್ಬಿಡ್ಬೋದು ಏನೂ ಇಲ್ಲ ಸ್ವಾಮಿ ಅಂತ. ಏಪ್ರಿಲ್ ತಿಂಗಳಲ್ಲಿ ಕಾಯಿರಿ. 15ನೇ ತಾರೀಕು ಸೂರ್ಯ ಈ ಮೇಷರಾಶಿಗೆ ಬಂದು ಉಚ್ಚ ಸ್ಥಾನದಲ್ಲಿ ಕೂತ್ಕೊಂಡಾಗ ಡೆಫಿನೆಟ್ಲಿ ಯಾರ್ಯಾರು ವರ್ಗಾವಣೆಯನ್ನು ಬಯಸ್ತಾ ಇದ್ದೀರಲ್ಲ, ಒಂದು ಬಡ್ತಿಯನ್ನು ಬಯಸ್ತಾ ಇದ್ದೀರಲ್ಲ, ನೀವು ಅಂದುಕೊಂಡಂತಹ ಜಾಗಕ್ಕೆ ಸಿಗುತ್ತೆ. ಬಟ್ ಅದಕ್ಕಿಂತ ಮುಂಚೆ ನಿಮಗೇನಾದರೂ ಈ ಗ್ರಹಗಳ ಪ್ರಭಾವ ಜಾಸ್ತಿಯಾಗಿ ನಿಮ್ಮ ದಶಾಭುಕ್ತಿ ತುಂಬ ಕೆಟ್ಟಿದ್ದರೆ ನಿಮಗೆ ಒಂದು ರೀತಿ ವರ್ಗಾವಣೆ, ನೀವು ಇಷ್ಟವಿಲ್ಲದ ಜಾಗಕ್ಕೆ, ಬೇಡವಾದ ಪೋಸ್ಟ್ಗೆ ಎಲ್ಲವೂ ಆಗಿಬಿಡ್ತದೆ. ಬಟ್ 15 ದಿನ ಆಗಲಿಲ್ಲ ಅಂದರೆ ಡೆಫಿನೆಟ್ಲಿ ನೆಕ್ಸ್ಟ್ 15 ದಿನ ನಿಮ್ಮ ಪೋಸ್ಟಿಂಗ್ ತುಂಬ ಚೆನ್ನಾಗಿರೋ ಕಡೆನೇ ಆಗುತ್ತೆ ಗೌರ್ಮೆಂಟ್ ಅಫಿಷಿಯಲ್ಸ್ಗಳಿಗೆ. ಇನ್ನು ಅದೇ ರೀತಿ ನಮ್ಮ ಕೃಷಿಕರು, ನಿಮ್ಮ 4ನೇ ಮನೆಗೆ ಗುರುವಿನ ದೃಷ್ಟಿ ಬಿದ್ದಿದೆ. ಸೊ ಹಾಗಾಗಿ ಜಮೀನಿನಲ್ಲಿ ಎಲ್ಲವೂ ಸರಿಯಾಗಿದೆ. ಆದರೆ 7ನೇ ಮನೆಯಲ್ಲಿ ಶನಿಯ ಸಂಚಾರ ಆಗ್ತಾ ಇರೋದ್ರಿಂದ ನೀವು ಮತ್ತು ಅಕ್ಕಪಕ್ಕದ ಜಮೀನಿನವರು ಗಲಾಟೆ ಮಾಡ್ತಾ ಇದ್ದೀರಾ.
ಒಂದು ಸಣ್ಣ ರಸ್ತೆಯ ವಿಚಾರಕ್ಕೋ ಬದುವಿನ ವಿಚಾರಕ್ಕೋ ನಿಮ್ಮಿಬ್ಬರ ನಡುವೆ ಗಲಾಟೆ ಆಗ್ತಾ ಇದೆ. ಇನ್ನು ಅಲ್ಲಿ ಕುಜನ ಪ್ರವೇಶ ಆಗಿ ಶನಿ ಮತ್ತು ಕುಜನ ಇತಿ ಆಗಿರೋದ್ರಿಂದ ನಿಮ್ಮ ಯಂತ್ರೋಪಕರಣಗಳು ಕೈ ಕೊಡ್ತವೆ. ಸೊ ಹಾಗಾಗಿ ಅದಕ್ಕೆ ಹೆಚ್ಚು ಖರ್ಚುಗಳು. ಬಟ್ ನಿಮಗೂ ಕೂಡ 15ನೇ ತಾರೀಕು ನಂತರ ಸರ್ಕಾರದಿಂದ ಏನಾದರೂ ಸೌಲಭ್ಯ ಸಿಗಬೇಕು ಅಂತ ನೀವು ಅಂದುಕೊಂಡಿದ್ದರೆ ಅದು ಸಿಗುತ್ತೆ. ಅಂದರೆ ಸಬ್ಸಿಡಿ ಸಾಲಕ್ಕೆ ಟ್ರೈ ಮಾಡಿರ್ತೀರಾ ಅಥವಾ ಇನ್ಯಾವುದೋ ಕೃಷಿ ಸಾಲಕ್ಕೆ ಟ್ರೈ ಮಾಡಿರ್ತೀರಾ. ಸೊ ನಿಮಗೆ ಸ್ವಲ್ಪ ಬೆನಿಫಿಟ್ ಆಗುತ್ತೆ ಕೃಷಿಕರಿಗೆ. ಅದೇ ರೀತಿ ಸ್ಟೂಡೆಂಟ್ಸ್, ನಿಮಗೂ ಬುಧ ನೀಚ ಆಗಿದ್ದಾರೆ. ಸೊ ಎಲ್ಲ ನಿಮಗೆ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇದೆ, ನಿಮ್ಗೆ ಯಾವುದು ತಲೆಯಲ್ಲಿ ಉಳ್ಕೊಳ್ತಾ ಇಲ್ಲ. ಸೊ ಈ ಥರದ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಬಟ್ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ತೊಂದರೆ ಇದೆ. ವೀಸಾ, ಪಾಸ್ಪೋರ್ಟ್ ಇಲ್ಲ ಅಡ್ಮಿಷನ್ ಈ ಥರದ ವಿಚಾರಗಳಲ್ಲಿ ಹಲವಾರು ತೊಂದರೆಗಳು ಈ ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ತೊಂದರೆಗಳಾಗ್ತಾ ಇದೆ. ಇನ್ನು ಅದೇ ರೀತಿ ಟೀಚಿಂಗ್ ಕ್ಷೇತ್ರದಲ್ಲಿರುವ ಎಲ್ಲರೂ ತುಂಬ ಎಚ್ಚರಿಕೆಯಿಂದ ಇರಬೇಕಾದ ಸಮಯ. ಯಾಕೆ ಅಂದರೆ ನೀವು ತುಂಬ ಕಠಿಣವಾಗಿ ನಡ್ಕೊಳ್ತೀರಾ. ಇದರಿಂದ ನಿಮ್ಮ ಸ್ಟೂಡೆಂಟ್ಸ್ ನಿಮ್ಮ ವಿರೋಧಿಗಳಾಗ್ಬಿಡ್ತಾರೆ. ಮ್ಯಾನೇಜ್ಮೆಂಟ್ ಎಲ್ಲವನ್ನ ಗಮನಿಸ್ತಾ ಇದೆ. ಅವರ ಜೊತೆನೂ ನಿಮಗೆ ಮಿಸ್ಕಮ್ಯುನಿಕೇಷನ್ ಆಗುತ್ತೆ. ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ ಅಥವಾ ನೀವೇ ತಪ್ಪಾಗಿ ಮಾತನಾಡ್ಬಿಡ್ತೀರಾ. ತೊಂದರೆಗಳಾಗುತ್ತೆ. ಬಹಳ ಎಚ್ಚರಿಕೆಯಿಂದ ನೀವು ಕಳೆಯಬೇಕಾದಂತಹ ಸಮಯ. ಇನ್ನು ಹೂಡಿಕೆ ಅನ್ನೋ ವಿಚಾರ ಬಂದಾಗ ನಿಮ್ಮ 5ನೇ ಮನೆಯ ಅಧಿಪತಿ ಶನಿ 7ನೇ ಮನೆಯಲ್ಲಿ ಕೂತಿದ್ದಾರೆ. ಅಲ್ಲಿ ಕುಜ ಜೊತೆಯಾಗಿದ್ದಾರೆ. ಅದರ ಜೊತೆಗೆ ನಿಮ್ಮ ಲಗ್ನಾಧಿಪತಿ ನೀಚ ಸ್ಥಾನದಲ್ಲಿದ್ದಾರೆ. ಸೊ ಕುಜ ಸ್ವಲ್ಪ ಆತುರದ ನಿರ್ಧಾರಗಳನ್ನು ಕೊಡ್ತಾರೆ. ನೀಚ ಬುಧ ತಪ್ಪು ಲೆಕ್ಕಾಚಾರವನ್ನು ಮಾಡ್ತಾರೆ. ಶನಿ ಮಹಾತ್ಮರು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಸಪೋರ್ಟ್ ಮಾಡಲ್ಲ. ಹಾಗಾಗಿ ಸ್ವಲ್ಪ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ, ಕ್ಯಾಲ್ಕುಲೇಟ್ ಮಾಡಿ, ಇಂಡಸ್ಟ್ರಿಯ ಸ್ಟ್ಯಾಂಡರ್ಡ್ನ ಅರ್ಥ ಮಾಡಿಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಮುಂದೆ ಲಾಭ ಆಗುತ್ತೆ. ಬಟ್ ಶಾರ್ಟ್ ಟರ್ಮ್ ಡೆಫಿನೆಟ್ಲಿ ಏಪ್ರಿಲ್ ತಿಂಗಳಲ್ಲ, ಇನ್ನೂ ಒಂದು ಸ್ವಲ್ಪ ತಿಂಗಳುಗಳ ಕಾಲ ವರ್ಕ್ ಆಗಲ್ಲ. ಬಟ್ ನಿಮಗೆ ದಶಾಭುಕ್ತಿ ಚೆನ್ನಾಗಿದ್ದು ಅಲ್ಲಿ ನಿಮ್ಮ 5ನೇ ಮನೆ ಅದ್ಭುತವಾಗಿದ್ದು ಈಗ ಆಲ್ರೆಡಿ ನೀವು ಶೇರಲ್ಲಿ ಎಕ್ಸ್ಪರ್ಟ್ ಆಗಿದ್ದರೆ ಸೊ ಗ್ರಹಗಳ ಕಾಂಬಿನೇಷನ್ ನೋಡಿಕೊಂಡು ಯಾವ ಕ್ಷೇತ್ರದಲ್ಲಿ ಹಾಕಬೇಕು ಅದನ್ನು ತಿಳ್ಕೊಂಡು ನೀವು ಮುಂದುವರಿಯಿರಿ. ಓಕೆ, ಸೊ ಇದಿಷ್ಟು ಕನ್ಯಾ ರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಬಹಳ ಪ್ರಮುಖವಾಗಿ ತೆಗೆದುಕೊಳ್ಳಬೇಕಾದಂತಹ ಎಚ್ಚರಿಕೆಗಳು. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ನಿಮ್ಮ ಸಂಬಂಧಗಳನ್ನು ಉಳಿಸ್ಕೊಳ್ಳೋದು ನಿಮ್ಮ ಕೈಯಲ್ಲಿದೆ. ಈ ಅತ್ತೆ ಸೊಸೆ ಗಲಾಟೆ ಇದು ಅನುಮಾನಗಳಿಂದ ಜಾಸ್ತಿ ಆಗುತ್ತೆ. ಅಕ್ಕಪಕ್ಕದವರ ಜೊತೆನೂ ಕೂಡ ಅನುಮಾನಗಳು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಾನು ಮೊದಲೇ ಹೇಳಿದ್ದೀನಿ, ಅನುಮಾನಗಳನ್ನು ಮೊದಲು ನಿಮ್ಮ ತಲೆಯಿಂದ ತೆಗೆದುಹಾಕಿ ಓಪನ್ ಮೈಂಡಲ್ಲಿ ತುಂಬ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಈ ಬರುವಂತಹ ದಿನಗಳನ್ನು ಕಳೆಯಿರಿ. ಶನಿ ಮಹಾತ್ಮರು ಬಿಡುಗಡೆ ಆಗಲಿ ಅಲ್ಲಿಂದ, ಆಮೇಲೆ ಸ್ವಲ್ಪ ಎಲ್ಲವೂ ಸಮಾಧಾನ ಆಗುತ್ತೆ. ಏನೋ ಒಂದು 8ನೇ ಮನೆಗೆ ಬಂದಾಗ ಸ್ವಲ್ಪ ಆರೋಗ್ಯದಲ್ಲಿ ಏನೋ ಒಂದು ಚೇತರಿಕೆ ಕೊಡ್ಬೋದು ಅಥವಾ ದೀರ್ಘಕಾಲದಿಂದ ಬಳಲುತ್ತಿದ್ದಂತಹ ರೋಗಕ್ಕೆ ಮುಕ್ತಿ ಕೊಡ್ಬೋದು. ನಿಮ್ಮ ಆಯುಷನ್ನು ಜಾಸ್ತಿ ಮಾಡ್ತಾರೆ. ಈ ಥರದ್ದೆಲ್ಲ ಬೆನಿಫಿಟ್ಸ್ ಆಗ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈಗ ಸ್ವಲ್ಪ ನೀವು ಅನುಮಾನವನ್ನು ತೆಗೆದು ಬಿಸಾಕಬೇಕು. ಕಮೆಂಟ್ ಮಾಡಿ, ನಾನು ಇನ್ನು ಮುಂದೆ ಅನುಮಾನ ಪಡೋದಿಲ್ಲ, ಭಾಳ ರಿಲ್ಯಾಕ್ಸ್ಡ್ ಆಗಿರ್ತೀನಿ, ಓಪನ್ ಆಗಿರ್ತೀನಿ. ಸೊ ನನ್ನ ಸಂಬಂಧಗಳನ್ನು ಉಳಿಸ್ಕೊಳ್ತೀನಿ, ನನ್ನ ಆರೋಗ್ಯವನ್ನು ಕಾಪಾಡ್ಕೊಳ್ತೀನಿ, ಎಲ್ಲವನ್ನು ತುಂಬ ಚೆನ್ನಾಗಿ ಶಿಸ್ತುಬದ್ಧವಾಗಿ ನೋಡ್ಕೊಂಡು ಹೋಗ್ತೀನಿ ಅಂತ ಒಂದು ಕಮೆಂಟ್ ಮಾಡಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಅದೇ ನೀವು ನಮ್ಗೆ ಕೊಡೋ ಸಪೋರ್ಟ್. ಓಕೆ, ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್.